ಇವನು ತುಂಬಾ ಮಿತಿ ಮೀರ್ ಹೋಗಿದ್ದಾನೆ ಜೇಜೆ. ಇವನು ನನ್ನ ಜೀವನನ ನಾಶ ಮಾಡಬೇಕು ಅಂತಾನೆ ಪ್ಲಾನ್ ಹಾಕೊಂಡ್ ಬಂದಿದ್ದಾನೆ. ಇವನನ್ನ ಇನ್ನು ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ. ರಿಯಾ ತನ್ನ ಮಗಳೇ ಅಂತ ಪ್ರೂವ್ ಮಾಡೋದಕ್ಕೆ ಇವನ್ ಏನ್ ಬೇಕಾದ್ರೂ ಮಾಡೇ ಮಾಡ್ತಾನೆ. ನಾನೇನ್ ಮಾಡ್ಲಿ? ಅವನನ್ನ ಹೇಗ್ ತಡಿಲಿ ನಾನು? ಚೆಂಪಿ, ನೀನ್ ಏನು ತಡಿಬೇಡ. ನಿಮ್ ಡ್ಯಾಡಿ ಅವನ್ನ ತಡಿತಾರೆ. ಡ್ಯಾಡ? ಎಸ್, ನಿಮ್ ಡ್ಯಾಡಿಗೆ ಹೇಳಿ ಆ ಬದ್ರಿ ಮೇಲೆ ಕಾರ್ ಹತ್ತಿಸ್ಬಿಡ್ತೀನಿ. ಯಾಕೆ? ನಾನೊಬ್ರ ಮೇಲೆ ಕಾರ್ ಹತ್ತಿ ಇನ್ನೂ ಹೆದರ್ಕೊಂಡೆ ಬದುಕ್ತಾ ಇದ್ದೀನಿ. ಅದು ಕಾಣಿಸ್ತಾ ಇಲ್ವಾ ನಿಮ್ಗೆ? ಜೊತೆಗೆ ಇದು ಬೇರೆ ಬೇಕಾ? ಬೇಡ ಅಂದ್ರೆ ಡಿಂಪಿ, ಈ ಬದ್ರಿ ವಿಷಯನೆಲ್ಲ ನಿಮ್ ಡ್ಯಾಡಿಗೆ ಹೇಳ್ಬಿಡೋಣ. ಅದ್ ಏನ್ ಮಾಡ್ತಾರೋ ಅವ್ರಿಗೆ ಮಾಡ್ಕೊಂಡ್ಲಿ ಬಿಡು. ನೋ ಜೇಜೆ, ಡ್ಯಾಡ್ಗೆ ಅದೆಲ್ಲ ಗೊತ್ತಾಗೋದು ಬೇಕಾಗಿಲ್ಲ. ಹಾ, ಬದ್ರಿ ಯಾವ್ದೋ ವಿಷಯದ ಬಗ್ಗೆ ಸಂಗಮ್ಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಡೋಣ. ಹಾ, ಯಾವ ವಿಷಯದ ಬಗ್ಗೆ ಅಂತ ಕೇಳಿದ್ರೆ ಏನ್ ಹೇಳ್ತೀಯ ಜೇಜೆ? ದೀಪಿಕಾ ಬದ್ರಿ ಮಗು ವಿಚಾರ ಅಂತ ಹೇಳ್ತೀಯ? ನನ್ನನ್ನೇ ಹಳ್ಳಕ್ ತಳ್ಳಕ್ ನೋಡ್ತಾ ಇದೀಯ ಅಲ್ಲ ನೀನು? ಹಾಗಾದ್ರೆ ಈಗ ಏನ್ ಮಾಡೋದು ಡಿಂಪಿ? ಹಾಯ್ ಡಿಂಪಿ. ಹಾಯ್ ಜೇಜೆ. ರಾಶಿ? ಎಸ್, ರಶಿತಾ ರಾಜಶೇಖರ್ ಅರಸ್. ನನ್ನ ನೋಡಿ ಸರ್ಪ್ರೈಸ್ ಆಯ್ತಾ? ನೋ ನೋ ನೋ, ನೆನೆದವರ ಮನದಲ್ಲಿ ಅಂತ ಬಂದೆ ನೀನು. ವಾವ್, ನೀವು ನನ್ನ ಜ್ಞಾಪಿಸ್ಕೊಳ್ತಿದ್ರಾ? ವಾಟ್ ಅ ಸರ್ಪ್ರೈಸ್. ಆಪತ್ ಕಾಲಕ್ಕೆ ಆದೋನೆ ನೆಂಚ ಅಂತಾರೆ. ಡಿಂಪಿ, ಇದೇನ್ ಜೇಜೆ ಮಾತಾಡ್ತಾ ಇರೋದು? ಒಂದು ಪ್ರಾಬ್ಲಮ್ ಇತ್ತು ರಾಶಿ, ಅದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಕರೆಕ್ಟ್ ಟೈಮಿಗೆ ನೀನ್ ಬಂದೆ. ಈಗ ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತು. ಹಂಗಾರೆ ಅವತ್ತು ಸಂಗ ಅಪ್ಪ ನಮ್ಮ ಅವ್ವಂಗೆ ಬೇರೆ ಆಸ್ಪತ್ರೆಗೆ ಸೇರಿಸೋದಿಕ್ಕೆ ದುಡ್ಡು ಕೊಟ್ಟಿದ್ರೆ ನಮ್ಮವ್ವ ಬದುಕ್ತಾ ಇತ್ತ? ಕೊಡದೆ ಇದ್ದದಕ್ಕೆ ಸತ್ತೋಗ್ಬಿಡ್ತಾ. ಕಣೆ, ನಾನು ಅವತ್ತು ಮೇಲ್ಕೋಟಲ್ಲೇ ಇದ್ದೆ. ಸಂಗ ಅಪ್ಪಂಗೆ ಹುಷಾರಿರ್ಲಿಲ್ಲ, ಅವ್ರಿಗೆ ಏಟ್ ಬೇರೆ ಬಿದ್ದಿತ್ತು. ಒಂದೆರಡು ಹಾಡು ಹೇಳಿ ಮುಗಿಸ್ತಿದ್ದಂಗೆ ಪಾಪ ಹೊಂಟೇ ಬಿಟ್ರು. ನಾನು ಅವಂಗೆ ಹುಷಾರು ಮಾಡೋಕ್ಕೆ ದುಡ್ಡು ಕೇಳಕ್ಕೆ ಅವ್ರು ಗಂಟೆನೂ ಹೋಯ್ತಾ ಇದ್ದೆ. ಅವ್ರು ನನ್ನ ನೋಡಿದ್ರು. ಇನ್ನೇನು ಮಾತಾಡಬೇಕು, ನನ್ನ ಕಷ್ಟ ಹೇಳ್ಕೊಳ್ಬೇಕು ಅನ್ನೋಷ್ಟರಲ್ಲಿ ಖುಷಿಬಿದ್ದೋಗ್ಬಿಟ್ರು. ಅವ್ರು ಬೇಕಾಗಿ ನಮ್ಮವ್ವಂಗೆ ಮೋಸ ಮಾಡಲಿಲ್ಲ. ಗೊತ್ತು ಕಣೆ, ಆದ್ರೆ ಅವ್ರು ಕೊಟ್ಟ ಮಾತನ್ನ ತಪ್ಪಿದ್ಕೆ ತಾನೆ ನಿಮ್ಮ ಅವ್ವ ತೀರ್ಕೊಂಡಿದ್ದು. ಅದಕ್ಕೆ ಓಡ್ತಾ ಇರೋದು. ನೀವು ಓನೋರು ಅವ್ರ ತಕ್ಕ ಹೋಗಿ ಹಿಂಗೆ ನಡೀತು, ಅವತ್ತು ಸತ್ತದ್ದು ನಮ್ಮವ್ವ ಅಂತ ಇವನವ್ರು ಹೇಳ್ದೆ ಅಂತ ಇಟ್ಕೋ. ಸಂಗಬಪ್ಪ ನನ್ನಿಂದ ಒಂದು ಜೀವ ಹೋಯ್ತಾ, ಆ ಯವ್ವನ ಸಾವಿಗೆ ನಾನು ಕಾರಣ ಆದ್ನಂತ ಎಷ್ಟು ಪೇಚಾಡ್ಬೋದು. ಅವ್ರು ಬದುಕಿರೋ ಗಂಟ ನನ್ನಿಂದಲೇ ಹಿಂಗೆಲ್ಲ ಆಗೋಯ್ತು ಅಂತ ಕೊರಗ್ಲೇ ಇರ್ತಾರೆ. ನಿಮ್ಮವ್ವ ಅಂತೂ ನಮಗೆ ದಕ್ಕಲಿಲ್ಲ. ಹೆಂಗೋ ಈ ವಿಷಯ ಗೊತ್ತಿಲ್ಲದೆ ಸಂಗಮಪ್ಪ ಸಂತೋಷವಾಗಿ ಅವ್ರೆ. ಈಗ ನಿಮ್ಮ ಅವ್ವನ ಹೆಸರು ಹೇಳಿ ಅವ್ರ ಸಂತೋಷನ ಕಿತ್ಕೋತೀವಿ ಹೇಳು. ಈ ವಿಷಯನಯ್ಯ ನಿಮ್ಮ ಸಾಗರಪ್ಪನು ಮಾನ್ಸವ್ ಅವರು ನಿಮ್ಮ ಅವ್ವನ ಹೆಸರು ಹೇಳ್ಕೊಂಡು ಮಾತಾಡೋದು. ಇರೋದ್ನೆಲ್ಲ ಹೇಳಿವ್ನಿ. ಇಷ್ಟ್ರ ಮ್ಯಾಕೆ ನಿನ್ನ ಇಷ್ಟಕ್ಕ ನಾವು ಈಗಲೂ ನಿಮ್ಮ ಅವ್ವನ ಹೆಸರು ತೆಗಿಬೇಕು ಅಂದ್ರೆ ತಕ್ಕೋ, ಅವ್ರ ಕೊಟ್ಟ ಮಾತಾಡ್ಬೇಕು ಅಂದ್ರೆ ಮಾತಾಡ್ಕೊ. ನನಗೇನಾಗ್ಬೇಕಾಗಿಲ್ಲ. ಆಮೇಲೆ ಅಷ್ಟೇ ಅಲ್ಲ, ಗ್ವಾಪಲ್ ಮಾಮ ನಿಂಗೂ ಗೊತ್ತು ಅಂತ ಎಲ್ಲಿ ಹೇಳ್ಕೋಬೇಡ. ಅವ್ರು ನಿಮ್ಮ ಮಾಮ ಅಂತ ಗೊತ್ತಾದ್ರೆ
ನಿಮ್ಮ ಮನೆಯಾಗೆ ಸೇರ್ಕೊಂಡಿರೋದೇ ಅದಕ್ಕೆ ಅಂತ ತಿಳ್ಕೊಬಿಡ್ತಾರೆ. ನಿಂಗಿನ್ನೂ ನಂಬಿಕೆ ಬರಲಿಲ್ಲ ಅಂದ್ರೆ ಬಾ ಬಾ ನನ್ನ ಪುಟ್ಟ. ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರೋ ಅವಯ್ಯನ ಕೊಟ್ಟೆನೆ ಎಲ್ಲ ಬಾಯ್ ಬಿಡಿಸ್ತೇವನಿ. ಏನು ನಿಮ್ಮ ಕೂಟ ಒಂದು ವಿಷಯ ಕೇಳಬೇಕಿತ್ತು. ಹೇಳು. 10 ತಿಂಗಳಿಂದ ಸಂಗಮಪ್ಪ ಅವರು ಮೇಲ್ಕೋಟೆಗೆ ಹಾಡು ಹೇಳಕ್ ಬಂದಿದ್ರು ತಾನೇ? ಅದೇ ನಮ್ಮ ಸಂಕೆಹಳ್ಳಿ ಪಕ್ಕ ಇರೋ ಮುದ್ದಪ್ಪನಟ್ಟಿಗೂ ಬಂದಿದ್ರು ತಾನೇ? ಈಗ ಅದೆಲ್ಲ ಯಾಕೆ? ಸುಮ್ಕೆ ಗೆಪ್ತಿ ಬಂತು ಅದಕ್ಕೆ ಕೇಳಿದೆ ಅಠೆಯ. ಅವತ್ತು ನನ್ನ ನಾದ್ನಿ ಗಿರ್ಜವನು ಮುದ್ದಪ್ಪನಟ್ಟಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ಲು. ಆಮೇಲೆ ಅದೇ ಸಮಯಕ್ಕೆ ಸಂಗಮಪ್ಪನವರು ಬಂದು ಅಡ್ಮಿಟ್ ಆಗಿದ್ರಂತಲ್ಲ. ಅಲ್ಲ ನಿಮಗೆ ಗೊತ್ತಾಯ್ತೋ ಇಲ್ವೋ ಅಂತ. ಆಗಿದ್ದ